सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಮ್ಮ ಮನೆ ಹೊರಗೆ ಒಂದು ಮೋಟಾರ್ ಸೈಕಲ್ ಬಂದು ನಿಲ್ಲುತ್ತೆ. ಆದ್ರಿಂದ 2 ಕಾಲ್ಗಳು ದಬಾ ದಬಾ ಅಂತ ನೆಲದ ಮೇಲೆ ಇಡ್ತಾರೆ. ಮತ್ತೆ ಆ ಕಾಲ್ಗಳು ನೇರವಾಗಿ ವೇಗವಾಗಿ ನಮ್ಮನೆ ಬಾಗ್ಲಿಗೆ ಬರುತ್ತೆ. ಮತ್ತೆ ಈಗ ನಮ್ಮನೆ ಬೆಲ್ ರಿಂಗ್ ಆಗುತ್ತೆ. ಇಲ್ಲಿಗೆ ಸಸ್ಪೆನ್ಸ್ ಮುಗಿಯುತ್ತೆ. ಮತ್ತೆ ಕೆಲಸದ ಬಾರ್ದೇ ಇರೋ ವ್ಯಕ್ತಿ ಆದ್ರೂ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಆ ಮಹಾ ವ್ಯಕ್ತಿಯಾದ ಲಡ್ಡು ಸಿಂಗ್ ಅವರು ಎಂಟ್ರಿ ಕೊಡ್ತಾರೆ. ಅಯ್ಯೋ ಅಯ್ಯೋ ಅಜ್ಜಿ ಅವರೇ, ನೀವ್ ಯಾಕೆ ಡೋರ್ನ ಓಪನ್ ಮಾಡಿದ್ರಿ? ಭೀಮ್ಸೇನ್, ನೀನ್ ಯಾಕೆ ಅಜ್ಜಿಗೆ ಅಷ್ಟೊಂದು ಕೆಲಸ ಕೊಡ್ತಾ ಇದೀಯಾ ಹೇಳು? ಸುಮ್ನಿರು, ಇವಾಗ ನಾನು ಲೈವ್ ನ್ಯೂಸ್ ಕೊಡ್ತಾ ಇದ್ದೀನಿ. ಇವಾಗ ಆ ಪಾಪದ ಸೋತ ಲಡ್ಡು ಸಿಂಗ್ ಶಿವನ ಬೇಡ್ಕೊಳ್ತಾನೆ. ಶಿವ ಶಿವ, ಕಾಡಲ್ಲಿ ಬೇಟೆಗಾರರು ಉಲ್ಫ್ ಬಾಯ್ನ ಬೇಟೆಯಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ನನಗೆ ನಿನ್ನ ಹೆಲ್ಪ್ ನ ಅವಶ್ಯಕತೆ ಇದೆ, ಬೇಗ ನಡಿ ಶಿವ. ಅಜ್ಜಿಯವ್ರೆ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಅದು ನಾನು ಶಿವ, ನಾನೀಗ ಹೋಗ್ತೀನಿ. ಮತ್ತೆ ನೀ ನನ್ನನ್ನ ಹಿಂಬಾಲಿಸ್ಬೇಡ, ಓಕೆ? ಓಕೆ ಲಡ್ಡು ಸಿಂಗ್ ಸರ್. ಅಯ್ಯೋ ದೇವ್ರೆ, ಅವರು ಟೀ ಕುಡ್ಕೊಂಡು ತಿಂಡಿ ಆದ್ರೂ ತಿನ್ಕೊಂಡು ಹೋಗ್ತಿದ್ರು. ಶಿವ, ನೀನು ಲಡ್ಡು ಸಿಂಗ್ ಜೊತೆ ಕಾಡಿಗೆ ಹೋಗು. ನೀನು ಹೋಗಿ ಆ ಉಲ್ಫ್ ಬಾಯ್ನ ಹುಡುಕು. ಹೋಗು ಮಗು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತಾತ. ಸರಿ ಮೊಮ್ಮಗ್ನೆ, ಹೋಗ್ಬಾ. ಒಳ್ಳೆ ಕೆಲ್ಸಕ್ಕೆ ಯಾಕೆ ಬೇಡ ಅಂತ ಹೇಳಿ ನಾನು. ಆಲ್ ದ ಬೆಸ್ಟ್. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳಲಾ? ಉಲ್ಫ್ ಏನಾದ್ರೂ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ. ಅವ್ರಿಗೆ ಉದ್ದ ಉದ್ದ ಹಲ್ಗಳೆಲ್ಲ ಬಂದ್ಬಿಡ್ತಾವೆ. ಆದಿ, ನೀನ್ ಯಾಕೆ ಹೆದರಿಸ್ತಾ ಇದೀಯಾ? ನಾನ ಉಲ್ಫ್ ಬಾಯಿಂದ ದೂರ ಇರ್ತೀನಿ. ಎಲ್ಲಾದ್ರೂ ಅವ್ನ್ ನನಗೆ ಕಚ್ಚು ಬಿಟ್ರೆ ಇಲ್ಲ 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 ಇಲ್ಲ, ನಾನಂತೂ ರಿಸ್ಕ್ ತಗೊಳ್ಳೋದಿಲ್ಲ. ನೋ 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 ನೋ. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳಲಾ? ಉಲ್ಫ್ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ. ಶಿವ, ಬೇಗ ನನ್ನ ಟೆಂಟ್ ಹತ್ರ ಬಂದ್ಬಿಡು. ಉಲ್ಫ್ ನನ್ನನ್ನ ಹುಡ್ಕೊಂಡು ನನ್ನ ಟೆಂಟ್ ಹೊರಗಡೆ ಬಂದಿದೆ. ಬೇಗ ಬಾ. ಹೇ ಹೇ, ಶೂ 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 ಶೂ, ಹೇ ಶೂ ಶೂ. ಶಿವ ಶಿವ. ಓಹೋ ಲಡ್ಡು ಸಿಂಗ್ ಸರ್, ನೀವಂತೂ ಸುಮ್ನೆ ಹೆದರ್ಕೊಂತೀರಾ. ಅದು ಉಲ್ಫ್ ಅಲ್ಲ, ಒಂದು ಚಿಕ್ಕದಾದ ಚಿಂಪಾಂಜಿ ಅಷ್ಟೇ. ಊಟ ಹುಡುಕ್ತಾ ಇತ್ತು, ಈಗದ್ ಹೋಯ್ತು. ಹೊರಗ್ ಬನ್ನಿ ನೀವು. ನನಗದು ಮೊದ್ಲೇ ಗೊತ್ತಾಗಿತ್ತು, ಅದು ಚಿಂಪಾಂಜಿ ಅಂತ. ಉಲ್ಫ್ಗೆ ಯಾರು ಹೆದರ್ಕೊಳ್ತಾರೆ? ಲಡ್ಡು ಸಿಂಗ್ ಸರ್, ಉಲ್ಫ್ ನಿಮ್ ಹಿಂದೆ ಇದೆ. ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ನಾನ್ ಮೇಲ್ಗಡೆ ಇದ್ದೀನಿ. ಲಡ್ಡು ಸಿಂಗ್ ಸರ್, ಇವರು ತಮಾಷೆ ಮಾಡ್ತಿದ್ದಾರೆ, ನೀವು ಕೆಳಗ್ ಬನ್ನಿ. ಲಡ್ಡು ಸಿಂಗ್ ಸರ್, ಇಲ್ಲಿ ಸ್ವಲ್ಪ ಫುಟ್ ಪ್ರಿಂಟ್ಸ್ ಕಾಣಿಸ್ತಾ ಇವೆ. ನೀವಿದನ್ನ ಟ್ರ್ಯಾಕ್ ಮಾಡಕ್ ಸಾಧ್ಯನಾ? ಲಡ್ಡು ಸಿಂಗ್ ಸರ್, ನಿಮ್ಮ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಫುಟ್ ಪ್ರಿಂಟ್ ಟ್ರ್ಯಾಕ್ ಮಾಡೋದನ್ನು ಕಲ್ಸ್ಕೊಟ್ಟಿರ್ತಾರಲ್ವಾ? ಇಲ್ಲಿ ತೋರಿಸಿ ನಿಮ್ಮ ಟ್ಯಾಲೆಂಟ್ ನ ಇವಾಗ. ವಾವ್ ಆದಿ, ವಾವ್! ಎಂತ ಟೈಮಲ್ಲಿ ನೀನ್ ನನಗ್ ನೆನ್ಪು ಮಾಡ್ಬಿಟ್ಟೆ. ಈಗ ನೋಡು ನಾನು ಹೇಗೆ ಆ ಉಲ್ಫ್ ಬಾಯ್ನ ಫುಟ್ ಪ್ರಿಂಟ್ ನ ನೋಡ್ಕೊಂಡು ಹುಡುಕ್ತೀನಿ ಅಂತ. ನೋಡ್ತಾ ಇರಿ. ಎಸ್, ಸಿಕ್ಬಿಡ್ತು. ಮಾತಾಡದೆ ನನ್ನ ಹಿಂದೆನೆ ಬರ್ತಾ ಇರಿ. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫುಟ್ ಪ್ರಿಂಟ್ ಅಲ್ಲಿ ನಾನು ಅದನ್ನ ಈಗ ಹುಡುಕೇ ಬಿಡ್ತೀನಿ.
ಲಡ್ಡು ಸಿಂಗ್ ಸರ್, ನೀವು ನಮ್ಮನ್ನ ಯಾವ ದಾರಿಲಿ ಕರ್ಕೊಂಡು ಹೋಗ್ತಿದ್ದೀರೋ ಅದು ಯಾವುದೇ ಒಂದು ಹ್ಯೂಮನ್ ಬಾಯ್ ಅಲ್ಲ, ಯಾವುದೋ ಒಂದು ಪ್ರಾಣಿಯ ಫುಟ್ ಪ್ರಿಂಟ್ಸ್ ತರ ಇದಾವೆ. ಬೇಗ ಆ ಕಡೆ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನಿರು, ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನಿರು. ಎಲ್ರಿಗೂ ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಬಾಸ್. ನಾವು ಇವನನ್ನ ಸರ್ಕಸ್ ಅಲ್ಲಿ ತೋರಿಸಿ ಕರೋಡ್ಪತಿಗಳಾಗ್ಬಿಡ್ಬಹುದು. ಶಿಕಾರಿ ಅಂಕಲ್, ಆ ವುಲ್ಫ್ ಬಾಯ್ ನ ಬಿಟ್ಬಿಡಿ. ಬಿಡ್ಬೇಕಾ? ಮಗು, ಕಾಡು ತುಂಬಾನೇ ಖತರ್ನಾಕ್ ಆಗಿರುತ್ತೆ. ಬೇಗ ಮನೆಗೆ ಹೋಗ್ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಂಕರ್ ಶಿಕಾರಿನೇ ಹೊಡಿತೀನೋ? ಹಿಡ್ಕೊಳ್ಳಿ ಅವನನ್ನ. ಅಯ್ಯೋ! ಆದಿ, ನೀವೆಲ್ಲ ಬೇಗ ಹೋಗಿ ಆ ನೆಟ್ನ ಬಿಡಿಸಿ. ಲಡ್ಡು ಸಿಂಗ್ ಸರ್, ಆ ಬಲೆ ಅವನ್ ಮೇಲೆ ತುಂಬಾ ಟೈಟ್ ಆಗಿರ್ಬೋದು. ನಿಮ್ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಅದನ್ನ ತೆಗಿಯೋದ್ ಹೇಗಂತ ಹೇಳ್ಕೊಟ್ಟಿರ್ಬೋದಲ್ವಾ? ಹಾಗಾದ್ರೆ ಅದನ್ನ ಬೇಗ ತೆಗಿರಿ. ಬಲೆ ಬಿಡಿಸೋದು ಅದೆಂತ ದೊಡ್ಡ ಕೆಲ್ಸ. ನಾನಿದ್ದೀನಿ, ಹೇಗ್ ಬಲೆ ಬಿಡಿಸ್ತೀನಿ ನೋಡು. ಇಲ್ಲಿ ನೋಡು, ನೋಡ್ತಾ ಇರೋ. ನಾನು ಸಹಾಯ ಮಾಡಕ್ ಬಂದಿದ್ದೀನಿ, ನೀನ್ ನನಗೆ ಇದೆಯಲ್ಲ. ಬಿಟ್ಬಿಡು ನನ್ನ, ಬಿಡು. ಅಯ್ಯೋ ಕಚ್ಬೇಡ, ಅಯ್ಯೋ ಕಾಪಾಡಿ. ಇಲ್ಲ, ನೀನೇ ಹೋಗ್ಬಿಡ್ಸು. ಏನ್ ಮಾಡ್ತಾ ಇದೀಯಾ? ಹುಷಾರು. ಅವ್ನ್ ಏನ್ ಮಾಡ್ತಿದ್ದಾನೋ ಮಾಡ್ಲಿ ಬಿಡಿ. ಕಾಡಲ್ಲಿ ಆ ಮನುಷ್ಯರಿಂದ ಅವ್ನ್ ಏನೋ ಕಲ್ತ್ ಬಂದಿರ್ಬೇಕು. ಬನ್ನಿ ನೋಡಿ ಎಷ್ಟು ಬೆಚ್ಚಗಿದೆ ಅಂತ. ಓ ನನ್ನ ಬುದ್ಧಿವಂತ ಮಗನೇ, ಒಂದೇ ಬಾರಿಗೆ ಎಷ್ಟು ಕಲ್ತ್ಬಿಟ್ಟೆ. ಆದ್ರೆ ಕೇಳಿಲಿ, ಈ ಬೆಂಕಿಯಿಂದ ನಾವು ದೂರ ಇರಬೇಕು. ಇದು ಎಲ್ಲವನ್ನೂ ಸುಟ್ಟು ಹಾಕೋಷ್ಟು ಶಕ್ತಿ ಇದೆ. ಸ್ವಲ್ಪ ದೂರನೇ ಇರು. ನನ್ ಮಕ್ಕಳು ಯಾವ್ದೋ ತೊಂದರೆಯಲ್ಲಿದ್ದಾರೆ ಅನ್ಸುತ್ತೆ. ನನಗೆ ಅನ್ಸುತ್ತೆ ವೂಲ್ಫ್ ಬಾಯ್ ಆಳದಲ್ಲಿ ಬಿದ್ದೋಗಿದ್ದಾನೆ ಅಂತ. ಬಾಸ್ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾರೆ. ನಡಿ, ಬೇಗ ಹೋಗಿ ಹುಡ್ಕೋಣ.
ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಆಗ್ತಾ ಇದೆ. ಶಿವ, ವಾಪಸ್ ಹೋಗೋಣ ನಡಿ. ಬಾ. ಲಡ್ಡು ಸಿಂಗ್ ಇರುವಾಗ ಭಯ ಎಲ್ಲಿಂದ ಬರ್ಬೇಕು? ಭಯನ ದೂರ ಓಡಿಸು, ಧೈರ್ಯನ ಮುಂದೆ ಇಟ್ಕೋ. ಓಕೆ, ನಡಿ. 1 2 1 2 1 2. ಶಿವ, ಶಿವ, ಮೇಲ್ಗಡೆ ಎಳಿ, ಬೇಗ ಎಳಿ, ಬೇಗ ಬೇಗ. ಶಿವ, 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 ಇಲ್ಲಿ ಈ ಹೊಂಡದೊಳಗೆ ಆ ಊಲ್ಫ್ ಬಾಯ್ ಮತ್ತೆ ಅವನ ಫ್ರೆಂಡ್ಸ್ಗಳು ಬಿದ್ದಿದ್ದಾರೆ. ನಡಿ, ಕಾಪಾಡು. ಕೋಪ ಮಾಡ್ಕೋಬೇಡಿ, ನಾವು ನಿಮ್ಮನ್ನ ಹೊರಗೆ ತೆಗಿತೀವಿ. ಯಾವ ತೊಂದ್ರೆಲಿದಾರೋ ಗೊತ್ತಿಲ್ಲ. ಅಯ್ಯೋ, ಹೆದರ್ಕೋಬೇಡಿ, ನಾವು ನಿಮ್ಮನ್ನ ಹೊರಗೆ ತೆಗಿತಿದ್ದೀವಿ. ಇನ್ನು ಸ್ವಲ್ಪ ಅದಿ ಇವ್ಡಿ, ಇನ್ನು ಸ್ವಲ್ಪ ಶಕ್ತಿ ಹಾಕಿ. ಹಾಗೆ ಹಾಗೆ. ಲಡ್ಡು ಸಿಂಗ್ ಸರ್, ಅಯ್ಯೋ, ಶಿವ, ಶಿವ, ಕಾಪಾಡು, ಕಾಪಾಡು. ಮೇಲ್ಗಡೆ ಬಾ. ಅವರೇನೋ ಹೋಗ್ಬಿಟ್ರು. ಲಡ್ಡು ಸಿಂಗ್ ಸರ್, ನಿಮ್ಗೇನು ಆಗಿಲ್ಲ ಅಲ್ವಾ? ಚೆನ್ನಾಗಿರೋದಾ? ನಾನು ಹಿಂದೆ ಒಂದ್ ಕತೆ ಕೇಳಿದ್ದೆ, ಕಾಪಾಡಕ್ ಬಂದವನೇ ಕಷ್ಟದಲ್ಲಿ ಸಿಕ್ಕಾಕೊಂಡ ಅಂತ. ಈಗ ಅದೇ ಪರಿಸ್ಥಿತಿ ನನಗೂ ಬಂದಿದೆ. ಕಾಪಾಡಕ್ ಬಂದವನೇ ಹೊಂಡದಲ್ಲಿ ಬಿದ್ದು ಹೋದ. ನನ್ನನ್ನೀಗ ಯಾರು ಕಾಪಾಡೋರಿಲ್ವೇ? ನನ್ನನ್ ಮೇಲ್ಗಡೆ ಎಳ್ಕೋ ಶಿವ, ನನ್ನನ್ ಮೇಲ್ಗಡೆ ಕರ್ಕೋ. ಲಡ್ಡು ಸಿಂಗ್ ಸರ್, ಇನ್ನೊಂದು ಮಾತಿದೆ, ನೋ ಪೇನ್ ನೋ ಗೇನ್. ಶಿವ, ಇವಾಗೇನ್ ಮಾಡೋದು? ನಾವು ಗೆಳೆಯರು, ನಾವು ನಿಮ್ಗೆ ಏನೂ ಮಾಡೋದಕ್ಕೆ ಬಂದಿಲ್ಲ. ನಾವು ಉಳ್ಕೊಂಡ್ಬಿಟ್ವಿ ಶಿವ, ಉಳಿದ್ಬಿಟ್ವಿ. ಎಂತ ಅದ್ಭುತ! ಬಾಸ್ಗೆ ಹೇಳಲೇಬೇಕು ಅನ್ಸತ್ತೆ. ಈ ಎಲ್ಲವನ್ನು ಗನ್ ಪಾಯಿಂಟ್ ತಗೊಳ್ಳಿ. ಶುಭ ಸುದ್ದಿ ಬಾಸ್, ನಮ್ಗೇನ್ ಬೇಕಾಗಿದ್ದೋ ಅದು ಸಿಕ್ಕಿದೆ, ನಮ್ಗೇನ್ ಬೇಕಾಗಿರ್ಲಿಲ್ವೋ ಅದು ಕೂಡ ಸಿಕ್ಕಿದೆ. ಏನ್ ನ್ಯೂಸ್ ಹೇಳ್ತಿದ್ಯಾ? ಈಗ ನಾವು ದೇವರಿಗೆ ಪೂಜೆ ಮಾಡಿಸ್ಬೇಕು. ಅಲ್ಲಿಂದ ಎಲ್ಲ ಉಲ್ಫ್ಗಳನ್ನು ತಗೊಂಡು ಹೊರಡು ಬೇಗ ಇಲ್ಲಿಂದ. ಓಕೆ ಬಾಸ್. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಉಲ್ಫ್ ಬಾಯ್ನ ಹಿಡ್ಕೊಂಡು ಜೀಪ್ ಒಳಗಡೆ ಹಾಕೋ. ಏನೋ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ತಪ್ಪು ಮಾಡೋದಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತೀನಿ, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಜೈಲು ನಮ್ಮ ಹತ್ರನೂ ಇರುತ್ತೆ, ಆದ್ರೆ ಒಂದ್ ಸ್ವಲ್ಪ ವಿಚಿತ್ರ. ಹೋಗ್ಬೇಕಲ್ಲಿಗೆ ನಮ್ಮ ಜೊತೆ ಕೈ ಜೋಡಿಸು, ನಿನಗೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಒಪ್ಕೊಳ್ಳಿಲ್ಲ ಅಂತಂದ್ರೆ
ಒದೆ ತಿಂದು ದಡ್ಡ ಆಗೋಗ್ತೀಯ. ಅಂಕಲ್, ನಮ್ಮಲ್ಲಿ ಯಾರು ಕೂಡ ನಿಮ್ ಜೊತೆ ಕೈ ಜೋಡಿಸೋದಿಲ್ಲ. ಹೋಗ್ಬಿಡಿ ಇಲ್ಲಿಂದ. ಓಹೋ, ದೊಡ್ಡವನಂತೂ ದೊಡ್ಡವನು, ಚಿಕ್ಕವನಂತೂ ಕಿಲಾಡಿ ಆದ. ಹೇ ಮಗು, ನಿನಗೆ ಎಷ್ಟು ಧೈರ್ಯ ನಮಗೆ ಹೋಗು ಅಂತ ಹೇಳೋದಕ್ಕೆ? ಹೇಳಿದ್ದೆ ಅಲ್ವಾ ಅಂಕಲ್, ಮಗು ಅಂತ ಕರಿಬೇಡಿ ನನ್ನ. ಶಿವ, ಶಿವ ಅಂತ ನನ್ನ ಹೆಸರು. ಸ್ನೇಹಿತರೆ, ಆ ಮನುಷ್ಯಗೆ ನಮ್ಮ ಮಗು ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಅವನು ಹಿಡ್ಕೊಂಡು ಹೋಗೋಕೆ ರೆಡಿ ಆಗಿದ್ದಾರೆ. ಕರ್ಕೊಂಡೋಗ್ಲಿ ಬಿಡು, ಅವನು ಒಬ್ಬ ಮನುಷ್ಯ ತಾನೆ. ಅವನು ಮನುಷ್ಯನ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಆದ್ರೆ ಈ ಮನುಷ್ಯರು ಹೇಳ್ತಾ ಇರುವಂತ ಮಾತು ಸರಿಯಾಗಿದೆ. ಆದ್ರೆ ಇವ್ರ ತರನೇ ಮತ್ತೊಂದಷ್ಟು ಜನ ಬಂದವರು ಸರಿ ಇಲ್ಲ. ಅವರು ಕೆಟ್ಟವರು. ಅವರು ಪ್ರಾಣಿಗಳನ್ನ ಭೇಟಿ ಆಡೋದಕ್ಕೋಸ್ಕರನೇ ಬರ್ತಾರೆ. ಅವರು ಪ್ರಾಣಿಗಳ ತರನೇ ಆಡ್ತಾರೆ. ಅವನು ಮನುಷ್ಯರ ಜೊತೆ ಇರೋದೇ ಒಳ್ಳೇದು ಅಂತ ಅನ್ಸತ್ತೆ. ಒಂದ್ ವೇಳೆ ಯಾವುದೇ ಮನುಷ್ಯ ಅವನನ್ನ ಪ್ರೀತಿಯಿಂದ ಕರ್ಕೊಂಡೋದ್ರೆ ಅವನನ್ನ ಕಳ್ಸೋದಿಕ್ಕೆ ನಮ್ಗೇನು ತೊಂದ್ರೆ ಇಲ್ಲ. ಅಮ್ಮ, ಆ ಮನುಷ್ಯನ್ ಮಗ ತುಂಬಾ ಚೆನ್ನಾಗಿದ್ದಾನೆ. ಅವನ ಅಣ್ಣನ್ ಯಾವಾಗ್ಲೂ ರಕ್ಷಿಸ್ತಾನೆ. ಅವನು ಮೀನ್ ಹೇಗ್ ತಿನ್ನೋದಂತಾನು ಹೇಳ್ಕೊಟ್ಟ. ಹೌದು, ಆ ಹುಡುಗ ಒಳ್ಳೆಯವನೇ. ಆದ್ರೆ ಅವನ ಮೇಲೆ ಹೇಗ್ ನಂಬಿಕೆ ಇಡೋದು? ನಮ್ ಮಗು ಬಗ್ಗೆ ರಿಸ್ಕ್ ತಗೊಳ್ಳೋದಕ್ಕೆ ನಾವ್ ತಯಾರಿಲ್ಲ. ಆ ಮನುಷ್ಯರು ಹೇಗ್ ಉಪಾಯ ಮಾಡ್ತಾರೆ ಅಂತ ನಮ್ಗೇನು ಗೊತ್ತಾಗೋದಿಲ್ಲ. ಏನ್ ಮಾಡೋದು? ಇವತ್ತಿಂದ ಎಲ್ಲರೂ ಎಲ್ಲಾ ಕಡೆ ಕಣ್ಣಿಟ್ಟಿರಿ. ಮನುಷ್ಯರು ಕಂಡ್ರೆ ಎಲ್ರಿಗೂ ಮಾಹಿತಿ ಕೊಡಿ. ಮತ್ತೆ ಹೀರಾಮೋತಿ, ಯಾವತ್ತು ಅಣ್ಣನ್ನ ದೂರ ಕರ್ಕೊಂಡು ಹೋಗ್ಬೇಡಿ. ಅಯ್ಯೋ, ಅಣ್ಣ ಹೇಳೋದಾ? ವುಲ್ಫ್ ಬಾಯ್ನ ಇವತ್ತಲ್ಲ ನಾಳೆ ಹಿಡ್ಕೋತೀವಿ ನಾವು. ಆದ್ರೆ ಆ ಮಗು ಶಿವನಂತೂ ಇವತ್ತೇ ಹಿಡ್ಕೊಂಡು ನಮ್ಮ ದಾರಿಯಿಂದ ಅವನ್ನ ದೂರ ಕಳಿಸ್ಬೇಕು. ಹುಷಾರಾಗಿ, ಕೇವಲ ಆ ಮಗುನ ಹಿಡ್ಕೋಬೇಕು ಅಷ್ಟೇ, ಗೊತ್ತಾಯ್ತಾ? ಓಕೆ ಬಾಸ್. ಏನಾದ್ರೂ ತಿನ್ನಕ್ ಕೊಡಿ ಅಮ್ಮ, ಹೊಟ್ಟೆ ಹಸಿತಿದೆ. ಅವನು ಪ್ರಜ್ಞೆ ತಪ್ಪು ಹೋಗಿದೆ. ಬನ್ನಿ ಎತ್ಕೊಂಡೋಗೋಣ. ಶಿವ, ಅಯ್ಯೋ ಅಯ್ಯೋ, ಶಿವನ್ ಕರ್ಕೊಂಡು ಹೋಗ್ತಿದ್ದಾರೆ. ಲಡ್ಡು ಸಿಂಗ್ ಸರ್, ಕಾಪಾಡಿ. ಅವ್ರು ಶಿವನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಹಿಂಬಾಲಿಸಿ ಪ್ಲೀಸ್. ಶಿವನ ಕಾಪಾಡಿ. ಅವ್ನ್ ಹೋಗ್ಬಿಟ್ರೆ ನನ್ನ ಮಗುನ ಯಾರ್ ಕಾಪಾಡ್ತಾರೆ? ಅಂಕಲ್, ನೀವ್ ಇಲ್ಲೇ ಇರಿ, ನಾವ್ ಬರ್ತೀವಿ. Watch India's largest kids library only on Jio Hotstar. Download the app now.